ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಆಪ್ಟಿಟ್ಯೂಡ್ ಸೀರೀಸ್ ಅಲ್ಲಿ ಆವರೇಜ್ ರಿಲೇಟೆಡ್ ಆಗಿರುವ ಒಂದು ಕ್ವೆಶನ್ ನೋಡೋಣ. ದ ಆವರೇಜ್ ವೇಟ್ ಆಫ್ 8 persons increase by 2.5 kg when a new person comes in place of one of them weighing 65 kg. What might be the weight of the new person? ಇಲ್ಲಿ ಹೊಸದಾಗಿ ಆಡ್ ಆಗಿರುವ ಒಬ್ಬ ವ್ಯಕ್ತಿನ ವೇಟ್ ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನಾವು ಆವರೇಜ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನ್ ಫಾರ್ಮುಲಾ ಉಪಯೋಗಿಸೋದು? Average is equal to total weight divided by number of people. ಸೊ ಇದೇ ಫಾರ್ಮುಲಾ ಇಂದ ನಾವು ವೇಟ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ವೇಟ್ ಇಸ್ ಈಕ್ವಲ್ ಟು ಆವರೇಜ್ ಇಂಟು ನಂಬರ್ ಆಫ್ ಪೀಪಲ್. ಇಲ್ಲಿ ನಾವು ಫಸ್ಟ್ ಟೋಟಲ್ ವೇಟ್ ಇನ್ಕ್ರೀಸ್ ಎಷ್ಟಾಗಿದೆ ಅಂತ ನೋಡೋಣ. ಸೊ ಟೋಟಲ್ ಇನ್ಕ್ರೀಸ್ ಇನ್ ವೇಟ್ ಅಂತ ಬರೀತೀನಿ. ಎಷ್ಟಾಗಿದೆ ಅಂತ ಹೇಳ್ತಾರೆ ಕ್ವೆಶನ್ ಅಲ್ಲಿ. ಅವ್ರು ಹೇಳ್ತಾ ಇದ್ದು 2.5 kg ಇನ್ಕ್ರೀಸ್ ಆಗ್ತಾ ಇದೆ ಅಂತ. 2.5 ಎಷ್ಟು ಜನ ಇದಾರೆ? 8 ಜನ ಇದಾರೆ. ಸೊ ಇದ್ರ ವ್ಯಾಲ್ಯೂ ಏನಾಯ್ತು? 20. ನೆಕ್ಸ್ಟ್ ಹೊಸ ಪರ್ಸನ್ ವೇಟ್ ಏನು ಅಂತ ಕಂಡು ಹಿಡಿಯಬೇಕು. ನ್ಯೂ ಪರ್ಸನ್ ವೇಟ್. ಸೊ ಆಲ್ರೆಡಿ 65 kg ಇರೋ ವ್ಯಕ್ತಿನ ಇವನು ರೀಪ್ಲೇಸ್ ಮಾಡ್ಯಾನೆ. ಸೊ 65 ಪ್ಲಸ್ 20 ಮಾಡಬೇಕು. ಇವಾಗ ನಮ್ಗೆ ಆನ್ಸರ್ 85 ಬರುತ್ತೆ. ಸೊ ಈ ಹೊಸ ಪರ್ಸನ್ ಯಾರು ಆಡ್ ಆಗಿದಾರೋ ಅವ್ರ ವೇಟ್ ಎಷ್ಟಿದೆ? 85 ಇದೆ. ಸೊ ನಮ್ಗೆ ಸಿ 85 kg ಕರೆಕ್ಟ್ ಆನ್ಸರ್. ಇದೇ ರೀತಿ ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ಗಳಿಗಾಗಿ ನಮ್ಮ ವೆಬ್ಸೈಟ್ www.kalyona.com ನೀವು ವಿಸಿಟ್ ಮಾಡಿ. ಅಲ್ಲಿ ನೀವು ಕೋರ್ಸಸ್ಗೆ ಎನ್ರೋಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.